ನೋಡಿ ಈಗ ಅಲ್ಲಿ ನೀವು ನೋಡ್ಬೋದು, ಅದು ಎಲ್ಲಿ ತಂಪುಂಟು ಜೋರು ಸೆಕೆ ಆಗುವಾಗ ಅದರ ಒಂದು ಲಿಮಿಟ್ ಇರ್ತದೆ ಅದಕ್ಕೆ. ಆಗ ಅದು ನೀರಿನಲ್ಲಿ ಇಳೀತದೆ. ಈ ಹುಲಿಗಳನ್ನು ನೋಡಿ ನೀರಲ್ಲಿ ಇಳಿದು ಆಟ ಆಡ್ತದೆ. ಎಲ್ಲ ಪ್ರಾಣಿಗಳೀಗ ಕಾಡು ಯಾವುದು ನಾಯಿ ಆಗ್ಬೋದು, ಕಾಡು ನಾಯಿ ಮತ್ತು ಬೇರೆ ಬೇರೆ ಉಂಟು. ಅವುಗಳೆಲ್ಲ ನೀರು ಇಳಿಯೋದವುಗಳು ಅಲ್ಲಿ ನೀರು ಇಳಿತವೆ, ಪಾಂಡ್ನಲ್ಲಿ ಇಳಿದು ಇಳಿಯುತ್ತವೆ. ಅದರ ಅರ್ಥ ಅದಕ್ಕೆ ಸೆಕೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಆಗಿ ಕೂಲ್ ಮಾಡಿಕೊಳ್ತೇವೆ ಅಂತ ಹೇಳುವಂಥದ್ದು. ಟೋಟಲ್ ಎಷ್ಟು ಪ್ರಾಣಿ ಇದೆ ಸರ್ ನಿಮ್ಮ ಇಲ್ಲಿ ಮೃಗಾಲಯದಲ್ಲಿ ಒಟ್ಟಿಗೆ 1200 ಪ್ರಾಣಿಗಳುಂಟು. ನಮ್ಮದು ದೇಶದಲ್ಲಿ 150 ಮೃಗಾಲಯ ಉಂಟು. ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಅಡಿಯಲ್ಲಿ ನಾವು ಅವರ ಅಡಿಯಲ್ಲಿ ಕೆಲಸ ಮಾಡ್ಬೋದು. ಅದರಲ್ಲಿ 150ರಲ್ಲಿ 18 ಮೃಗಾಲಯಗಳನ್ನು ಅವರು ಬೃಹತ್ ಮೃಗಾಲಯ ಅಂತ ಮಾಡಿದ್ದಾರೆ. ಅದರಲ್ಲಿ ನಮ್ಮದು ಒಂದು ಅಂದರೆ ವಿಶೇಷ ಅಂತ ಹೇಳಿದರೆ, ನಾವು ಪಿಲಿಕುಳ ಸರೋವರದಲ್ಲಿ ಈ ಮೃಗಾಲಯವನ್ನು ಪ್ರಾರಂಭಿಸಿದ್ದು ಸೊಸೈಟಿ ಇದೆ, ಸರ್ಕಾರದ್ದಲ್ಲ. ಇದಕ್ಕೆ ಸರ್ಕಾರದ ಅನುದಾನದಿಂದ ನಾವು ಪ್ರಾರಂಭ ಮಾಡಿದ್ವಿ. ಸಾರ್ವಜನಿಕ ದೇಣಿಗೆ, ಪ್ರಾಣಿಗಳನ್ನು ದತ್ತು ತಗೊಳ್ಳುವುದು, CSR ಫಂಡ್, ಇದರಲ್ಲೇ ನಾವು ಮಾಡಿ ಇಷ್ಟು ದೊಡ್ಡ ಮೃಗಾಲಯವನ್ನು ಮಾಡಿದ್ದೀವಿ, ಸೊಸೈಟಿಯನ್ನು ಮಾಡಿದ್ದೀವಿ. ಈಗ ಕೇಂದ್ರ ಇದು ಒಂದು ಅಥಾರಿಟಿಯಿಂದ ಮಾಡಿದ್ದಾರೆ, ರಾಜ್ಯ ಸರ್ಕಾರ. ಮುಂದುವರೆಸಿದೆ. ಅದಕ್ಕೆ ಈಗ ನಮಗೆ ಸೆನ್ನು ಒಂದೇ ಪ್ರಾಣಿಗಳು ಇದ್ದದ್ದನ್ನೇ ಸಾಕಿಕೊಂಡು ಮೇಲೆ ಹೋಗೋದಲ್ಲ. ಬೇರೆ ಮೃಗಾಲಯಕ್ಕೆ ಇದಕ್ಕೂ ವ್ಯತ್ಯಾಸ ಅಂದರೆ ವಿಶಾಲವಾದ ಆವರಣ ಪ್ರಾಣಿಗಳಿಗೆ. ನಾವು ಹೇಳಿದ ಕೆಲವು ದಿಕ್ಕಗಳಲ್ಲಿ ಒಂದು 10 ಸೆನ್ಸ್ 5 ಸೆನ್ಸ್ನಲ್ಲಿ ಹುಲಿ ಆವರಣವಿದೆ, ಜನರಿಗೆ ಪಕ್ಕ ನೋಡಿಕೊಂಡು ಹೋಗ್ಲಿಕ್ಕೆ. ನಾವು ಹಾಗೆ ಒಳ್ಳೆಯದು 2-3 ಎಕರೆ ಅಷ್ಟು ಎಲ್ಲ ಹುಡುಗಿ ಶಿವಮೊಗ್ಗದಲ್ಲಿ. ಅದರಲ್ಲಿ ಮರ ಉಂಟು. ಜನರಿಗೆ ಬಂದರೆ ಕಾಡಿನಲ್ಲಿ ಹೇಗೆ ನೋಡಿಕೊಂಡು ಹೋಗ್ತಾರೆ ಹಾಗೆ ಹುಡುಕಿ ನೋಡಬೇಕು, ಪಕ್ಕ ನೋಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆ ರೀತಿ ಮಾಡಿದ್ದರಿಂದ ಪ್ರಾಣಿಗಳ ಒಂದು ಆರೋಗ್ಯ ಅದೆಲ್ಲ ಇದೆ. ನಮಗೆ ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ಉಂಟು ನಮ್ಮದೇ. ಅದಕ್ಕೆ ವೆಟರ್ನರಿ ಡಾಕ್ಟರ್ ಇದ್ದಾರೆ, ವಿಜ್ಞಾನಿಗಳಿದ್ದಾರೆ, ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ. ನಮ್ಮ ಪಿಲಿಕುಳದಲ್ಲಿ ನಮಗೆ ಹುಲಿಗಳಿಗೆ ಆದ್ಯತೆ ಅಂತ ಇದ್ದದ್ದು. ಯಾಕೆಂತ ಹೇಳಿದರೆ ಇದರ ಹೆಸರೇ ಪಿಲಿಕುಳ ಅಂತೇಳಿ, ಹುಲಿಗಳ ಒಂದು ಆವಾಸಸ್ಥಾನ ಆಗಿತ್ತು ಮೊದಲು. ಆದ್ದರಿಂದ ಇಲ್ಲಿ ನಮ್ಮ ಹುಲಿಗಳ ಸಂಖ್ಯೆ ಈಗ 10ಕ್ಕೆ ಇದೆ. ಮೊದಲು 10-15 ಇತ್ತು. ಅದನ್ನು ಬೇರೆ ಬೇರೆ ಮೃಗಾಲಯಗಳಿಗೆ ನೀಡಿ ಈಗ ಸಂಖ್ಯೆ ಕಡಿಮೆ ಮಾಡಿ 10ಕ್ಕೆ ನಿಲ್ಲಿಸಿದ್ದೀವಿ. ಇಲ್ಲಿ ಒಂದು ವಿಶೇಷ ನಾವು ಏನು ಅಂತ ಹೇಳಿದರೆ, ಇಲ್ಲಿ ಹುಲಿಗಳ ಪ್ರಾಣಿಗಳು ಯಾವಾಗಲೂ ಕಾಡಿನಲ್ಲಿ ಪ್ರಾಣಿಗಳು ಗುಂಪಾಗಿರ್ತವೆ. ಅದು ಹೆಚ್ಚಿಗೆ ಅದರ ಸಂತಾನಾಭಿವೃದ್ಧಿ ಅದೇ ಗ್ರೂಪಿನಲ್ಲೇ ಆಗ್ತಾಯಿದ್ದಾರೆ, ಅದೇ ಕುಟುಂಬದಲ್ಲಿ ಅಂತ ಹೇಳಿರ್ಬೋದು. ಇದರಲ್ಲಿ ನಮ್ಮದು ಇನ್ಬ್ರೀಡಿಂಗ್ ಆಗಲಿಕ್ಕೆ ಬಿಡೋದು, ಅವುಗಳೊಳಗೆ ಬ್ರೀಡಿಂಗ್ ಆಗಲಿಕ್ಕೆ ಬಿಡ್ತಾ ಇಲ್ಲ ನಾವು. ಅದಕ್ಕೆ ಬೇರೆ ಪ್ರಾಣಿಗಳು, ಬೇರೆ ಹುಲಿಗಳನ್ನು ಬೇರೆ ಮೃಗಾಲಯ ತರಿಸಿ ನಮ್ಮ ಹುಲಿಗಳನ್ನು ಅವರಿಗೆ ಕಳಿಸಿ ಅದರಿಂದ ಅದರ ಸಂತಾನವನ್ನು ಮಾಡಿದ್ರಿಂದ ಇಲ್ಲಿಯ ಹುಲಿಗಳು ಭಾಳ ಬಲಿಷ್ಠವಾಗಿ ನಿಜವಾದ ಹುಲಿಗಳಾಗಿ ಇದೆ. ಆದ್ದರಿಂದ ನಮಗೆ ಬೇರೆ ಮೃಗಾಲಯದಿಂದ ಇದಕ್ಕೆ ಭಾಳಷ್ಟು ಬೇಡಿಕೆ ಇದೆ. ನಾವು ಅವರಿಗೆ ಬೇರೆ ನಮ್ಮ ಹುಲಿಗಳು ಕೊಡುವಾಗ ಅವರ ಮೃಗಾಲಯಗಳಿಂದ ಒಳ್ಳೆಯ ಪ್ರಾಣಿಗಳನ್ನು ನಾವು ತರಿಸ್ತೇವೆ. ಹಾಗೆ ಮೃಗಾಲಯದ ಪ್ರಾಣಿಗಳ ಸಂಖ್ಯೆ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಇಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಈಗ ನಮಗೆ 10 ಹುಲಿಗಳಲ್ಲಿ 5 ಗಂಡು ಮತ್ತು 5 ಹೆಣ್ಣು. ಈಗ ರಾಣಿ ಹುಲಿ ಅಂತ ಹೇಳಿದ್ರಿ, ಅದು ನಾವು ಈಗ ಬೇರೆ ಮೃಗಾಲಯ ಬನ್ನೇರುಘಟ್ಟೆಯಿಂದ ತರಿಸಿರ್ತದ್ದು. ಅವರಿಗೆ ನಮ್ಮ ಬೇರೆ ಒಂದು ಹುಲಿ ಕೊಟ್ಟಿದ್ದೇವೆ. ಇಲ್ಲಿ ತಂದ ಮೇಲೆ 2016 ಇಸವಿಗೆ 5 ಮರಿಗಳಿಗೆ ಜನ್ಮ ನೀಡಿದೆ. ಮೃಗಾಲಯದಲ್ಲಿ ಸಾಧಾರಣ ಅಂತೇಳಿದರೆ 3, ಹೆಚ್ಚಂತೇಳಿದರೆ 4 ಮರಿಗಳಿಗೆ ಜನ್ಮ ಇರ್ತದೆ. ಇದು 5 ಮರಿಗಳಿಗೆ ಜನ್ಮ ನೀಡಿ ಇದೊಂದು ದಾಖಲೆಯನ್ನೇ ರಚಿಸಿದೆ ದೇಶದಲ್ಲಿ. ಹೌದು. ಮತ್ತು ಅದು 2021ರಲ್ಲಿ ಪುನಃ 3 ಮರಿಗಳಿಗೆ ಜನ್ಮ ನೀಡಿದೆ. ಮತ್ತು ಈಗ 2 ಹುಲಿಗಳು ಜನ್ಮ ನೀಡಿದರೆ ಅದಕ್ಕೆ 2 ತಿಂಗಳವರೆಗೆ ಭಾಳ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಯಾಕೆಂದರೆ ಭಾಳ ಜಾಗ್ರತೆ ಬೇಕು. ಅದರೊಳಗೆ ಯಾರನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ, ಬರೀ ಅದರ ಸಿಬ್ಬಂದಿಗಳು ಮಾತ್ರ ಶುದ್ಧಾಗಿ ಅದರೊಳಗೆ ಹೋಗಬೇಕು. ಯಾವ ರೋಗ ಕಾರಣದಲ್ಲಿ 2 ತಿಂಗಳಾಗುವಾಗ ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ. 2 ತಿಂಗಳಾಯಿತು. ಹಾಗೆ ಈಗ ಜನರನ್ನು ಈಗ ಫೋಟೋಗ್ರಾಫಿಗೆ ಬಿಡ್ತಾಯಿದ್ವಿ, ಬಿಡೋದಿಲ್ಲ. ಇನ್ನು ಸಾರ್ವಜನಿಕರಿಗೆ ಇನ್ನೊಂದು ತಿಂಗಳು ಕಳೆದ ಮೇಲೆ ವೀಕ್ಷಣೆಗೆ ಲಭ್ಯವಿರ್ತದೆ. ಈಗ ಅದು ಪ್ರಥಮವಾಗಿ ಈಗ ಟೋಟಲ್ ಅದು ಇಲ್ಲಿ ಬಂದ ಮೇಲೆ 10 ಮರಿಗಳನ್ನು ಜನ್ಮ ನೀಡ್ತದೆ. ಮೊದಲು ನೀಡಲಿಲ್ಲ. ಅದು ಸಹ ಒಂದು ಒಳ್ಳೆಯ ದಾಖಲೆಯೇ ಆಗಿದೆ. ಯಾಕಂತ ಹೇಳಿದರೆ ಈ ಹುಲಿ ಮರಿಗಳು 2 ತಿಂಗಳು ಹೇಳಿದೆ ನಾನು, ಕ್ರಿಟಿಕಲ್ ಟೈಮ್ ಅಂತ. ಅದರಲ್ಲಿ ಎಲ್ಲ ಮರಿಗಳು ಬದುಕುವಂಥದ್ದು ಸ್ವಲ್ಪ ಕಡಿಮೆ ಇರ್ತದೆ. ಏನಾದರೂ 1-2 ಮರಿ ವೀಕ್ ಇರ್ತದೆ. ಆದರೆ ಇದು ಎಲ್ಲ ಮರಿಗಳು ಬದುಕಿ
ದೊಡ್ಡದಾಗಿದೆ. ಕೆಲವು ನಮ್ಮ ಇದರೊಳಗೆ ನೋಡ್ಬೋದು, ದೊಡ್ಡದಾಗಿದೆ ಮರಿಗಳು. ಕೆಲವು ಮರಿಗಳು ಇದು ಹುಲಿಗಳನ್ನು ಬೇರೆ ಮೃಗಾಲಯಕ್ಕೆ ಕಳಿಸಿದ್ದೀವಿ.